ಇನ್ನು ಮೈಸೂರಿನಲ್ಲಿ ಕೈ ಅಭ್ಯರ್ಥಿಯಾಗಿ ಯತೀಂದ್ರ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳೀಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮೈಸೂರಿನಲ್ಲಿ ಯತೀಂದ್ರ ಸ್ಪರ್ಧೆಗೆ ಬೆಂಬಲಿಗರು ಕೂಡ ಸಾಕಷ್ಟು ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಸಿದ್ದರಾಮಯ್ಯ ಅವರಿಗೂ ಕೂಡ ತಿಳಿಸಿದ್ದಾರೆ ಇದನ್ನ. ಯತೀಂದ್ರ ಸಿದ್ದರಾಮಯ್ಯ ಅವರಿದ್ರೇನೆ ಪ್ರಬಲವಾದಂತಹ ಅಭ್ಯರ್ಥಿ, ಯದುವೀರ್ ಎದುರು ಯತೀಂದ್ರ ಮಾತ್ರ ಪ್ರಬಲ ಅಭ್ಯರ್ಥಿ ಆಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಸೊ ಸಭೆಯಲ್ಲಿ ಸಿದ್ದರಾಮಯ್ಯಗೆ ಪ್ರಮುಖ ಮುಖಂಡರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಅಭಿಪ್ರಾಯವನ್ನ ತಗೊಂಡು ಈಗ ಸಿಎಂ ಸಿದ್ದರಾಮಯ್ಯ ಅವರು ಏನ್ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲಕರ. ಈಗಾಗಲೇ ಮಡಿಕೇರಿ, ವಿರಾಜಪೇಟೆ, ಪ್ರಿಯಾಪಟ್ಟಣ, ನರಸಿಂಹರಾಜ, ಚಾಮರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಹುಣಸೂರು, ಚಾಮುಂಡೇಶ್ವರಿಯಲ್ಲಿ JDS ಇದೆ. KR ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿರುವಂಥದ್ದು. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರು. ಕಾಂಗ್ರೆಸ್ಗೆ ಒಂದು ರೀತಿ ಇಲ್ಲಿ ಸಾಕಷ್ಟು ಪಾಸಿಟಿವ್ಸ್ ಕಂಡು ಬರ್ತಾ ಇದ್ರು ಕೂಡ ಯದುವೀರ್ ಅವರನ್ನ ಸೋಲಿಸೋದಕ್ಕೆ ಯಾವ ರೀತಿಯಾಗಿ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಒಂದು ವಿಚಾರ ಕಾಂಗ್ರೆಸ್ಗೆ. ಯಾಕಂದ್ರೆ ಯದುವೀರ್ ಅವರು ಸಾಕಷ್ಟು ಟಫ್ ಫೈಟ್ ನೀಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ಗೂ ಕೂಡ ಗೊತ್ತಾಗಿದೆ. ಬಿಜೆಪಿಯಿಂದ ನಿಂತಿರುವಂತಹ ಯದುವೀರ್ ಅವರಿಗೆ ಅಕಸ್ಮಾತ್ ಏನಾದರೂ ಪ್ರತಾಪ್ ಸಿಂಹ ಅವರ ಕಡೆಯಿಂದ ಏನಾದರೂ ನೆಗೆಟಿವ್ ಆಗಬಹುದಾ ಅನ್ನುವಂಥ ಒಂದು ಆಲೋಚನೆ ಕಾಂಗ್ರೆಸ್ ಪಾಳೆಯದಲ್ಲಿ ಇದ್ರೂ ಕೂಡ ಬೇರೆ ಎಲ್ಲ ಮುಖಂಡರು ಮತ್ತೆ JDSನ ಮುಖಂಡರುಗಳು ಕೂಡ ಸಾಥ್ ನೀಡ್ತಾರೆ ಅನ್ನುವಂಥ ಒಂದು ಆತಂಕ ಕೂಡ ಕಾಂಗ್ರೆಸ್ಸಿಗಿದೆ.